ನಾನು ಕೋಲಾರದಿಂದ ಸುರೇಶ್ ಮಾತಾಡ್ತಾ ಇದ್ದೀನಿ. ಏನಿವತ್ತು ನೀರಿನ ಸಮಸ್ಯೆದ ಕುರಿತು ಇವತ್ತು ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾರಂತ. ಅದ್ರ ಜೊತೆಗೆ ಏನು ಕಳೆದ 6 ತಿಂಗಳಿಂದ ಸಹ ನೀರಿಲ್ಲದ ಕಾರಣ ಇವತ್ತು ಗ್ರಾಮಸ್ಥರು ಆಕ್ರೋಶನ ಹೊರಹಾಕ್ತಾರಂತದ್ದು. ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಪಾಕರಳ್ಳಿ ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡಬಹುದು, ಸಾಕಷ್ಟು ಗ್ರಾಮಸ್ಥರಿದ್ದಾರೆ. ಅವರು ಕಳೆದ 6 ತಿಂಗಳಿಂದ ಸಹ ನೀರಿಲ್ಲದ ಕಾರಣ ಇವತ್ತು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಾನಿವತ್ತು ನಿಮ್ಮ ದೃಶ್ಯಗಳಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೋಡಬಹುದು, ಇದು ಏನು ಊರಿನ ಏನು ಟ್ಯಾಂಕ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ನೋಡಬಹುದು, ಕಳೆದ 6 ತಿಂಗಳು ಸಹ ನೀರು ಬರ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ನೀರು ಸರಬರಾಜು ಆಗ್ತಾ ಇಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಆಗಿರುವಂತದ್ದು. ನೋಡಬಹುದು, ನಿಮ್ಗೆ ನೀರು ಹೋಗಿರುವಂತಹ ಯಾವುದೇ ಸೂಚನೆಗಳು ಸಹ ಕಂಡು ಬರ್ತಾ ಇಲ್ಲ. ಇಲ್ಲಿ ನೀರಿಲ್ಲದ ಕಾರಣ ಗ್ರಾಮಸ್ಥರು ಪಕ್ಕದ ಊರುಗಳಿಗೆ ತೆರಳಿ ಅಲ್ಲಿಂದ ನೀರು ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಪಕ್ಕದಲ್ಲಿಯೂ ಸಹ ಒಂದು ಶುದ್ಧ ನೀರಿನ ಘಟಕ ಇದೆ. ಅಲ್ಲೂ ಸಹ ಕಳೆದ 1 ವರ್ಷದಿಂದ ಸಹ ಅವರಿಗೆ ನೀರು ಸಿಗ್ತಾ ಇಲ್ಲ ಎಂಬುದು ಪ್ರಮುಖವಾದ ಆರೋಪವಾಗಿರುವಂತದ್ದು. ಅಂದ್ರೆ ಇಲ್ಲಿನ ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಸಹ ಗ್ರಾಮಸ್ಥರು ತಿಳಿಸ್ತಾರಂತ. ಅಂದ್ರೆ 1 ವರ್ಷದಿಂದಲೂ ಸಹ ನೀರಿಲ್ಲದ ಕಾರಣ ಇವತ್ತು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ಏನು ನೀರನ್ನು ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಇವತ್ತು ತಮ್ಮ ಆಕ್ರೋಶವನ್ನ ಹೊರಹಾಕಿರುತ್ತದೆ. ಅಂದ್ರೆ ಕೂಲಿನಾಲಿ ಬಿಟ್ಟು ನಾವು ಪಕ್ಕದ ಗ್ರಾಮಗಳಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಎಂಬುದು ಗ್ರಾಮಸ್ಥರ ಅಳಲಾಗಿರುವಂತದ್ದು. ನೋಡಬಹುದು, ಇಲ್ಲೂ ಸಹ ಶುದ್ಧ ನೀರಿನ ಘಟಕ ಇದೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ನೀರು ಬರ್ತಾ ಇಲ್ಲ. ಅಂದ್ರೆ ಕೋಲಾರಲ್ಲಿ ಏನು ಫ್ಲೋರೈಡ್ ಅಂಶಗಳು ಹೆಚ್ಚಾಗಿದೆ, ನೈಟ್ರೇಟ್ ಅಂಶಗಳು ಹೆಚ್ಚಾಗಿದ್ದ ಕಾರಣ ಪ್ರತಿ ಗ್ರಾಮದಲ್ಲೂ ಸಹ ಇವತ್ತು ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸರ್ಕಾರ ಅಳವಡಿಸಿತ್ತು. ಆದ್ರೆ ಇವತ್ತು ಆ ಘಟಕಗಳು ಯಾವುದೂ ಸಹ ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ನು ಗ್ರಾಮಸ್ಥರಿಗೂ ಸಹ ಉಪಯೋಗಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಸಹ ಇವತ್ತು ಏನು ತಮ್ಮ ಆಕ್ರೋಶವನ್ನ ಹೊರಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೀರಿನ ಸಮಸ್ಯೆ ಇದೆ. ಪ್ರತಿ ಹನಿಗೂ ಏನು ಪರದಾಡುವಂತಹ ಪರಿಸ್ಥಿತಿ ಬಂದಿರುವಂತದ್ದು. ಅದ್ರ ಜೊತೆಗೆ ಒಂದು ಟ್ಯಾಂಕರಿಗೆ ಸುಮಾರು 600 ರಿಂದ 700 ರೂಪಾಯಿ ಕೊಡಬೇಕಾಗಿದ್ದ ಕಾರಣ ಇವತ್ತು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರು ಕೇಳೋಣ. ಮೇಡಮ್, ಏನ್ ಸಮಸ್ಯೆ ಇದೆ ಮೇಡಮ್? ಸರ್, 6 ತಿಂಗಳಿಂದ ನೀರಿನ ಸಮಸ್ಯೆನೆ. ನೀರೇ ಬರ್ತಾ ಇಲ್ಲ. ಯಾರನ್ನ ಕೇಳಿದ್ರೇನು ಯಾರು ಬಂದು ನೀರು ಬಿಡ್ತಾ ಇಲ್ಲ. ನಮ್ಗೆ ತುಂಬಾ ಸಮಸ್ಯೆ ಆಗಿದೆ. ಯಾರು ಬಿಡಲ್ಲ ನೀರು. ಯಾರು ಬಿಡ್ತಾರೆ ಸರ್? ನಮ್ ನೀರು ಯಾವಾಗ ಕೊಂಡ್ಕೊಂಡ್ ಬರೋದಾಗೋಗೈತೆ. 800 ರೂಪಾಯಿ ಕೊಟ್ರೆ ಕೂಡ ಒಂದು ನೀರ್ ಟ್ಯಾಂಕ್ ಕೂಲಿ ನೀವು ಕೊಡ್ಬೇಕಾಗಿರುತ್ತೆ. ಹ್ಞೂ ಸರ್, ಒಂದ್ ದಿವಸ ಅಲ್ಲ 4 ದಿವಸ ಕೂಲಿ ಕೊಡ್ಬೇಕು ಸರ್. ನಾವು ಯಾವ ತರ ನಾವು ನೀರ್ ಸಮಸ್ಯೆ ಆದ್ರೆ ಡೈಲಿ ಆಗುತ್ತೆ ಸರ್ ನೀರ್ಗೆ. 400 ರೂಪಾಯಿ ಕೂಲಿ ಮಾಡಿ ಸರ್. ನಾವೆಲ್ಲಿ ಕೊಡೋದು ಸರ್? ಸರ್, 6 ತಿಂಗಳಿಂದ ಸರ್. ಸರ್, ಬೇರೆ ಊರಿಗೆ ಹೋಗ್ತಿದ್ ಲಕ್ಷ್ಮೀಸಾಗರ, ಉದಕ್ಲ ಹಂಗ ಹೋಗ್ತಿರ್ ಸರ್. ಹಂಗ ಹೋಗ್ತಿರ್ ಎಲ್ಲಾ ಕಡೆನೂ ಹೋಗ್ತಿರ್ ಸರ್. ಅವ್ರು ಬಿಡಲ್ಲ ಸರ್ ನೀರು. ನಮ್ಮೂರ್ಗ್ ಬಂದ್ರೆ ನಾವೆಲ್ಲಿ ಬಿಡೋದು? ನಮ್ಗೆ ಬೇಕು ಅಂತಾರ ನೀರು. ಪಿಡಿಒ ಏನ್ ಹೇಳ್ತಾರ ಅಂತ, ನಿಮ್ ನೀರ್ ಕೇಳಿದಾಗ ಏನ್ ಹೇಳ್ತಾರ ಅಂತ ಎಲ್ಲ ಕೇಳ್ತಾರ. ಬರ್ತಾರ ನೋಡು, ಬಂದ್ವು, ನಾಳೆ ಬಂದ್ವು, ಇವತ್ತು ಬಂದ್ವು ಅಂತ ಹೇಳ್ತಾರ ಸರ್. ನೀರೇ ಬಂದಿಲ್ಲ. ಇವಿಷ್ಟು ಗ್ರಾಮಸ್ಥಳಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನಮಗೆ ನೀರು ಬೇಕು. ಜನಪ್ರತಿನಿಧಿಗಳಾಗಲಿ ಅಥವಾ ಇಲ್ಲಿನ ಅಧಿಕಾರಿಗಳಾಗಲಿ ನಮಗೆ ನೀರು ಕೊಡುವಂತ ಕೆಲಸ ಮಾಡಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಡ್ತಾರ. ಓವರ್ ಟು